चंदन है इस देश की माटी, तपोभूमि हर ग्राम है, हर बाला देवी की प्रतिमा, बच्चा बच्चा राम है. ಇವಾಗ ಎಲ್ಲರೂ ಹಾಡಿ. चंदन है ನೆನ್ಪಿದೆ ಅಲ್ವಾ ನಾವೆಲ್ಲ ವರ್ಕ್ಶಾಪ್ ಅಲ್ಲಿ ಕಲ್ತಿದ್ದು? ನೆನ್ಪಿದೆ ಎಲ್ಲರಿಗೂ? ಇನ್ನೊಂದ್ಸತಿ ಒಟ್ಟಿಗೆ ಹಾಡೋಣ. ನಾನು 1 2 3 ಸ್ಟಾರ್ಟ್ ಹೇಳ್ತೀನಿ, ಕರೆಕ್ಟ್ ಆಗಿ ಅದೇ ಟೈಮ್ಗೆ ಎಲ್ಲರೂ ಶುರು ಮಾಡ್ಬೇಕು. 1 2 3 ಸ್ಟಾರ್ಟ್. ಚಂದನ ವೆರಿ ಗುಡ್ ವೆರಿ ಗುಡ್. ಇದರ ಮೀನಿಂಗು ಕಲ್ತ್ಕೋಣ. ಚಂದನ ಅಂದ್ರೆ ಎಲ್ಲರಿಗೂ ಗೊತ್ತು ಅಲ್ವಾ? ಚಂದನ ಅಂತಂದ್ರೆ ತುಂಬಾ ಗಂಧ ಇರೋ ಅಂತ ಒಂದು ವಸ್ತು. ಸೊ ನಮ್ಮ ದೇಶದ ಮಾಟಿ ಅಂತಂದ್ರೆ ನಮ್ಮ ದೇಶದ ಸಾಯಿಲ್, ಮಣ್ಣು. ನಮ್ಮ ದೇಶದ ಮಣ್ಣೆ ಚಂದನದಷ್ಟು ಪರಿಮಳ ಹೊಂದಿರೋ ಅಂತ ನಮ್ಮ ದೇಶದ ಮಣ್ಣು. ಅಂದ್ರೆ ಅಷ್ಟು ನಾವು ದೇಶವನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ದೃಷ್ಟಿಯಿಂದ ಬರೆದಿದ್ದಾರೆ. ತಪೋಭೂಮಿ ಹರ್ ಗ್ರಾಮ ಹೇ, ಒಂದೊಂದು ಭೂಮಿನೂ ಒಂದು ತಪ ಮಾಡುವಂತ ಜಾಗ ಅಂತ ಒಳ್ಳೆ ನಮ್ದು ದೇಶ ಇದೆ ಅಂತ. ಹರ್ ಬಾಲ ದೇವಿಗೆ ಪ್ರತಿಮಾ ಅಂತಂದ್ರೆ ಒಂದೊಂದು ಮಗು ಕೂಡ ಒಂದು ದೇವಿಯ ಪ್ರತಿಮೆಯಂತೆ. ಬಚ್ಚಾ ಬಚ್ಚಾ ರಾಮ್ ಹೇ ಅಂತಂದ್ರೆ ಒಂದೊಂದು ಗಂಡು ಮಗು ಕೂಡ ರಾಮನಂತೆ ಅಂತ. ಎಲ್ಲರೂ ನಾವು ದೈವಿ ಗುಣವನ್ನ ಹೊಂದಿರೋ ಜನರು ಇಲ್ಲಿ ಹುಟ್ಟೋರು ಅಂತ ಅರ್ಥ ಬರುತ್ತೆ ಅಲ್ವಾ? ಮುಂದೆ ಹೋಗೋಣ. ಒಂದ್ಸತಿ ಹೇಳ್ತೀರಿ, ನೀವು ಒಂದ್ಸತಿ ರಿಪೀಟ್ ಮಾಡಿ. हर शरीर मंदिर सा पावन, ಹೇಳಿ. हर शरीर हर शरीर मंदिर सा पावन, ಹೇಳಿ. हर शरीर मंदिर सा पावन, हर मानव उपकारी है, हर मानव उपकारी है. ವೆರಿ ಗುಡ್. ಒಟ್ಟಿಗೆ ಹಾಡ್ಲಿಕ್ಕೆ ಟ್ರೈ ಮಾಡಿ. हर मानव उपकारी है, हर मानव हाँ. जहाँ सिंह बन गए खिलौने, जहाँ बन गए खिलौने, जहाँ सिंह बन गए खिलौने, जहाँ सिंह बन गए खिलौने, गाय जहाँ माँ प्यारी है, गाय जहाँ माँ प्यारी है, गाय वेरी गुड. जहाँ सवेरा, ಹೇಳಿ. शंख बजाता, ಹೇಳಿ. शंख बजाता, जहाँ सवेरा शंख बजाता, ಹೇಳಿ. जहाँ बजाता, लोरी गाती शाम है,
लोरी लोरी गाती शाम है। नाइस। हर बाला देवी की प्रतिमा बच्चा बच्चा राम है। ವೆರಿ ಗುಡ್. ಸೊ ಒಂದು ಪ್ಯಾರ ಹೇಳ್ಕೊಟ್ಟಿದ್ರದ್ದು ಅರ್ಥ ಕೇಳಿಸ್ಕೊಳ್ಳೋಣ, ಅವಾಗ ಇನ್ನು ಬೇಗ ಬರುತ್ತೆ ಅರ್ಥ ಗೊತ್ತಿದ್ರೆ. ಹಾ, ಅರ್ಥ ಏನು? ಹರ್ ಶರೀರ್ ಮಂದಿರ್ ಸಾ ಪಾವನ್. ನಿಮ್ಗೆಲ್ಲ ಹಿಂದಿ ಗೊತ್ತಿದೆ ಅನ್ಕೊಂತೀನಿ, ಬಟ್ ಯಾರಿಗ್ ಬರಲ್ಲ ಅವರಿಗೆ. ಹರ್ ಶರೀರ್, ಹರ್ ಶರೀರ್ ಅಂದ್ರೆ ಪ್ರತಿ ಒಂದು ಶರೀರ, ನಮ್ಮ ಒಂದು ಬಾಡಿ, ದೇಹ. ಮಂದಿರ್ ಸಾ ಪಾವನ್. ಮಂದಿರ್ ಅಂತಂದ್ರೆ ಟೆಂಪಲ್, ಮಂದಿರ್ ಅಂದ್ರೆ ದೇವಸ್ಥಾನ. ದೇವಸ್ಥಾನದಷ್ಟು ಶುದ್ಧ ಪಾವನವಾಗಿರುವಂತ ಈ ಶರೀರ. ಹರ್ ಮಾನವ್ ಉಪಕಾರಿ ಹೈ. ಎವ್ರಿ ಪರ್ಸನ್, ಎವ್ರಿ ಮನುಷ್ಯ, ಒಬ್ಬ ಮನುಷ್ಯನು ಉಪಕಾರಿ ಅಂತಂದ್ರೆ ಏನು? ಬೇರೆಯವರಿಗೆ ಹೆಲ್ಪ್ ಮಾಡೋನು ಉಪಕಾರಿ ಅಲ್ವಾ? ಉಪಕಾರ ಮಾಡೋನು ಉಪಕಾರಿ. ಹಾಗಾಗಿ ಎಲ್ಲರ ದೇಹನೇ ಒಂದು ಮಂದಿರದ ಹಾಗೆ, ಮತ್ತು ಎಲ್ಲ ಮನುಷ್ಯರು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಅಂತಾನೆ ಹುಟ್ಟಿರುವಂತ ಮನುಷ್ಯರು ಅಂತ. ಜಹಾ ಸಿಂಹ ಬನ್ ಗಯೆ ಖಿಲೋನೆ. ಎಲ್ಲಿ ಸಿಂಹ, ಎಲ್ಲಿ ಯಾಕೆ ಸಿಂಹ ಒಂದು ಆಟದ ಸಾಮಾನ್ ತರ ಆಗೋಗಿತ್ತು ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ. ಒಂದು ಶಕುಂತಲೆಯ ಮಗ ಭಾರತ, ಅವನು ಸಿಂಹದ ಜೊತೆ ಆಟ ಆಡ್ತಿದ್ನಂತೆ. ಹಾಗಾಗಿ ನಮ್ ಭಾರತ ಅಂತ ಹೆಸರು ಬಂತು ಅಂತಾನು ಹೇಳ್ತಾರೆ. ಸಿಂಹನ ಪಳಗಿಸೋ ಅಂತ ಒಂದು ಶೌರ್ಯ ಇರೋ ಅಂತ ಜನರು ಇಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಲಿಕ್ಕೆ. ಜಹಾ ಸಿಂಹ ಬನ್ ಗಯೆ ಖಿಲೋನೆ, ಗಾಯ್ ಜಹಾ ಮಾ ಪ್ಯಾರಿ ಹೈ. ಗಾಯ್ ಅಂತಂದ್ರೆ ನಾವು ಈ ಹಸುನ ನಾವು ತಾಯಿ ಹಾಗೆ ಪೂಜಿಸ್ತೀವಿ ಅಲ್ವಾ? ಹಸು ಅಂತಂದ್ರೆ ನಮ್ಗೆ ಹಸು ಒಂದು ದೇವ್ರ ತರ ನಮ್ಗೆ ಹಸುನ ನೋಡಿದಾಗ. ಹಾಗಾಗಿ ಎಲ್ಲಿ ಯಾವ ದೇಶದಲ್ಲಿ ಇದೆಲ್ಲ ಆಗುತ್ತೆ ಆ ದೇಶ ನಮ್ದು ಅಂತ ಅರ್ಥ ಮಾಡ್ಕೋಬೇಕು ನಾವು. ಎಲ್ಲಿ ಬೇರೆ ಕಡೆ ಎಲ್ಲೂ ಈ ತರ ಮಾಡಲ್ಲ. ಬೇರೆ ದೇಶಗಳಲ್ಲಿ ಎಲ್ಲೂ ಹಸುವನ್ನ ಪೂಜೆ ಮಾಡೋದು, ಅದನ್ನ ದೇವ್ರ ತರ ನೋಡ್ಕೊಳ್ಳೋದು ಯಾರು ಮಾಡೋದಿಲ್ಲ. ಈ ದೇಶದಲ್ಲಿ ಹಂಗ್ ಮಾಡ್ತೀವಿ ನಾವು. ಎಷ್ಟು ರಿಚ್ ಕಲ್ಚರ್ ಇರೋ ನಮ್ಮ ದೇಶ ಅಲ್ವಾ? ಸೊ ವಿ ಶುಡ್ ಬಿ ಪ್ರೌಡ್. ಜಹಾ ಸವೇರಾ ಶಂಖ ಬಜಾತ. ಬೆಳಗ್ಗೆ ಸುಮಾರು ಜನದ ಮನೆಯಲ್ಲಿ ಬೆಳಗ್ಗೆ ಶಂಖನಾದ ಆಗತ್ತಲ್ವಾ? ನಾವು ನಮ್ಮ ವರ್ಕ್ಶಾಪ್ನು ಕೂಡ ಶಂಖನಾದದಿಂದಾನೇ ಶುರು ಮಾಡಿದ್ವಿ. ಅಂದ್ರೆ ಒಂದು ಆ ನಾದ ಕೇಳಿದ್ರೆ ಒಂದು ಮನ್ಸಿಗೆ ಒಂದು ಶಾಂತಿ ಬರುತ್ತೆ. ಹಾಗೆ ಎಲ್ಲಿ ಬೆಳಗ್ಗೆ ಎಲ್ಲರ ಮನೆಯಲ್ಲಿ ಶಂಖನಾದ ಆಗುತ್ತೆ. ಮತ್ತೆ ಸಾಯಂಕಾಲ ಲೋರಿ ಗಾತಿ ಶಾಮ್ ಹೈ. ರಾತ್ರಿ ಅಂದ್ರೆ ರಾತ್ರಿ, ಶಾಮ್ ಅಂದ್ರೆ ರಾತ್ರಿ ಅಂತಾನೆ ತಗೋಬಹುದು. ಮಲಗ್ಬೇಕಂದ್ರೆ ತಾಯಿ ಎಲ್ಲರನ್ನು ಹಾಡ್ ಹೇಳಿ ಮಲಗಿಸೋದಲ್ವಾ? ಆತರ ಇರುವಂತ ದೇಶ ನಮ್ದು ಅಂತ ಹೇಳಿ ಈ ಪ್ಯಾರದಲ್ಲಿ ಬರುತ್ತೆ. ಸೊ ಹರ್ ಶರೀರ್ ಮಂದಿರ್ ಸಾ ಪಾವನ್, हर मानव उपकारी है, जहां सिंह बन गए खिलौने, गाय जहां मां प्यारी है, जहां सवेरा ಶಂಖ ಬಜಾತ ಲೋರಿ ಗಾತಿ ಶಾಮ್ ಹೈ. ಈಗ ಎರಡೆರಡು ಲೈನ್ ಒಟ್ಟಿಗೆ ಹಾಡೋಣ, ರಿಪೀಟ್ ಮಾಡಿ. हर शरीर मंदिर सा पावन. ಹೇಳಿ. हर मानव उपकारी है, हर शरीर मंदिर सा पावन, हर मानव उपकारी है. ಹೇಳಿ. वेरी गुड. जहाँ सिंह बन गए खिलौने, गाय जहाँ माँ प्यारी है. गाय जहाँ माँ प्यारी है,
जहाँ सवेरा शंख बजाता ಹೇಳಿ वेरी गुड जहाँ सवेरा शंख बजाता लोरी गाती शाम है जहाँ लोरी गाती शाम है हरिबाला देवी की प्रतिमा बच्चा बच्चा राम है हाड़ी अरे बाबा ವೆರಿ ಗುಡ್ ಇವಾಗ ಮುಂದಿನ ಚರಣನು ಕೂಡ ಸೇಮ್ ರಾಗದಲ್ಲೇ ಇದೆ ಆದ್ರೆ ಲಿರಿಕ್ಸ್ ಮಾತ್ರ ಚೇಂಜ್ ಆಗುತ್ತೆ ಹಾಗಾಗಿ ಈಸಿಯಾಗಿ ಕಲಿಬಹುದು ಮತ್ತೆ ನಾನು ಒಂದೊಂದೇ ಲೈನ್ ಹಾಡ್ತೀನಿ ಒಂದೊಂದೇ ರಿಪೀಟ್ ಮಾಡಿ ನಂತರ ನಾನು ನಿಮ್ಗೆ ಅದರ ಅರ್ಥ ಹೇಳ್ತೀನಿ जहाँ कर्म से भाग्य बदलता ಹೇಳಿ श्रम निष्ठा कल्याणी है श्रम निष्ठा कल्याणी है ಹೇಳಿ ಇನ್ನೊಂದ್ಸತಿ ಮಾಡೋಣ जहाँ कर्म से भाग्य बदलता श्रम निष्ठा कल्याणी है ಹೇಳಿ वेरी गुड त्याग और तप की गाथाएं ಮತ್ತೆ त्याग और तप की गाथाएं ಹೇಳಿ गाती कवि की वाणी है कवि की वाणी है वेरी गुड ज्ञान जहाँ का हाड़ी गंगा जल सा ज्ञान जहाँ का गंगा जल सा निर्मल है अविराम है निर्मल निर्मल है अविराम है हरिबाला देवी की प्रतिमा बच्चा बच्चा है ವೆರಿ ಗುಡ್ ಹೌದಾ ಈಗ ಈ ಪ್ಯಾರಾದನು ಅರ್ಥ ನಾವು ಕಲ್ತ್ಕೊಳ್ಳೋಣ ಜಹಾ ಕರ್ಮ ಸೆ ಭಾಗ್ಯ ಬದಲ್ತಾ ಶ್ರಮ ನಿಷ್ಠಾ ಕಲ್ಯಾಣಿ ಹೈ ಎಲ್ಲಿ ಕರ್ಮದಿಂದ ನಮ್ಮ ಭಾಗ್ಯನ ಚೇಂಜ್ ಮಾಡ್ಕೊಂತೀವಿ ಅಂತ ಇದಕ್ಕೆಲ್ಲ ಗೊತ್ತು ಕರ್ಮ ಅಂತಂದ್ರೆ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ನಮ್ಗೆ ಏನ್ ಸಿಗುತ್ತೆ ಅದು ಡಿಪೆಂಡ್ ಆಗುತ್ತೆ ಅಂತ ನಾವು ಚೆನ್ನಾಗಿದ್ರೆ ನಮ್ಗೆ ಮುಂದೆ ನಮ್ ಲೈಫು ಚೆನ್ನಾಗಿರುತ್ತೆ ನಾವು ಯಾರಿಗಾದ್ರೂ ಕೆಟ್ಟದ್ ಬಯಸೋದು ಯಾರಿಗಾದ್ರೂ ಬೈಯೋದು ಎಲ್ಲ ಮಾಡ್ತಾ ಇದ್ರೆ ನಮಗೂ ಅದು ವಾಪಸ್ ಹೊಡೆಯುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಕರ್ಮ ಫಾಲಿಂಗ್ ಅಂತ ಹೇಳ್ತಾರೆ
ಇದು ಸುಮಾರು ಜನ ಇವಾಗ ಬೇರೆ ಬೇರೆ ದೇಶದಲ್ಲೂ ಇದನ್ನ ನಂಬಕ್ ಶುರು ಮಾಡಿದ್ದಾರೆ ಅಲ್ವಾ. ಸೊ ಜಹಾ ಕರ್ಮ ಸೆ ಭಾಗ್ಯ ಬದಲ್ತಾ, ಎಲ್ಲಿ ನಾವು ಕರ್ಮ ಮಾಡಿರೋದ್ರಿಂದ ನಮ್ಮ ಭಾಗ್ಯ, ಮುಂದೆ ಬರೋ ಭಾಗ್ಯನ ನಾವು ಬದಲಾಯಿಸಬಹುದು. ಶ್ರಮ ನಿಷ್ಠಾ ಕಲ್ಯಾಣಿ ಹೇ. ನಿಷ್ಠಾ ಅಂತಂದ್ರೆ ಒಂದು ಡಿಸಿಪ್ಲಿನ್, ಶ್ರಮ ಅಂತಂದ್ರೆ ನಾವು ಕಷ್ಟಪಟ್ಟು ಮಾಡ್ತೀವಲ್ಲ ಅದು ಹಾರ್ಡ್ ವರ್ಕ್. ಮತ್ತೆ ಹಾರ್ಡ್ ವರ್ಕ್ ಮತ್ತೆ ಡಿಸಿಪ್ಲಿನ್ ನಿಂದ ನಮಗೆ ಕಲ್ಯಾಣ ಆಗತ್ತೆ, ಅಂದ್ರೆ ನಮ್ಗೆ ಒಳ್ಳೇದಾಗತ್ತೆ. ಯಾವುದೇ ಒಂದು ವಿಷಯದಲ್ಲೂ ನಾವು ಶ್ರಮ ಮತ್ತೆ ನಿಷ್ಠ ಎರಡನ್ನೂ ಇಟ್ಕೋಬೇಕು ಅಲ್ವಾ. ನಿಮಗೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಅಂಡ್ ಹಾರ್ಡ್ ವರ್ಕ್. ತ್ಯಾಗ ಔರ್ ತಪ್ ಕಿ ಗಾಥಾಯ್ ಅಂತಂದ್ರೆ ತ್ಯಾಗ ಮತ್ತೆ ತಪ ಮಾಡಿದ್ರಿಂದ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ಎಷ್ಟೊಂದು ಕಡೆ ನಾವು ಕೇಳ್ತೀವಿ. ಮತ್ತೆ ಗಾತಿ ಕವಿ ಕಿ ವಾಣಿ ಹೇ, ಕವಿ ಎಷ್ಟು ಚೆನ್ನಾಗಿ ಬರೀತಾರೆ, ಆ ಎಲ್ಲಾ ಕವಿಗಳ ಒಂದು ಗೀತೆಯನ್ನ ನಾವು ಹಾಡ್ತೀವಿ ಅಲ್ವಾ. ಜ್ಞಾನ ಜಹಾಕ, ಜ್ಞಾನ ಅಂತಂದ್ರೆ ಏನು, ನಾಲೆಡ್ಜ್. ನಮ್ಮ ಜ್ಞಾನ ಗಂಗಾಜಲದ ಹಾಗೆ, ಅಂತಂದ್ರೆ ಗಂಗಾಜಲ ಹೇಗೆ ಹರಿತಾ ಇರುತ್ತಲ್ವಾ, ಒಂದ್ ಕಡೆ ನಿಲ್ಲೋದಿಲ್ಲ, ಹಾಗೆ ಜ್ಞಾನನೂ ನಿಲ್ಬಾರ್ದು. ನಮಗ್ ಗೊತ್ತಿರೋ ಜ್ಞಾನ ನಾವು ಬೇರೆಯವ್ರ ಜೊತೆ ಹಂಚ್ಕೋಬೇಕು. ಗಂಗಾಜಲದ ಹಾಗೆ ನಿರ್ಮಲ ಮತ್ತೆ ಅವಿರಾಮ. ವಿರಾಮ ಅಂತಂದ್ರೆ ಫುಲ್ ಸ್ಟಾಪ್ ಅಲ್ವಾ, ಸ್ಟಾಪ್. ಅವಿರಾಮ ಅಂದ್ರೆ ನಿಲ್ಲದೆ ಅಂತಹ ಒಂದು, ವಿರಾಮ ಇಲ್ಲದೆ ಇರೋ ಅಂತ ಒಂದು, ಎಂಡ್ಲೆಸ್. ಕರೆಕ್ಟ್ ಅಲ್ವಾ. ಜ್ಞಾನ ಅನ್ನೋದು ಇಷ್ಟು ನಾನು ಕಲಿತೀನಿ, ನಂಗೆ ಇಷ್ಟು ಸಾಕು ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಯಾವುದೇ ಏಜ್ ಅಲ್ಲಿ ಇದ್ರು ಎಲ್ಲರೂ ಕಲಿತಾನೆ ಇರ್ತಾರೆ. ಹಾಗಾಗಿ ಜ್ಞಾನಕ್ಕೆ ಒಂದು ವಿರಾಮ ಇಲ್ಲ, ಅದು ಗಂಗಾಜಲ ತರ ನಿರ್ಮಲ, ಅದ್ ಮತ್ತೆ ಹರಿತಾ ಇರ್ಬೇಕು ಅನ್ನೋ ಒಂದು ಎಷ್ಟು ಚೆನ್ನಾಗಿ ಕವಿ ಇದ್ರಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಈಗ ನಾವು ಎರಡೆರಡು ಚರಣನ ಒಟ್ಟಿಗೆ ಹಾಡೋಣ. ಬೇಗ ಇನ್ನು 10 ನಿಮಿಷದೊಳಗೆ ಕ್ಲಾಸ್ ಮುಗಿಯುತ್ತೆ, ಹಾಗಾಗಿ ಬೇಗ ನಾವು ಇದನ್ನ ಕಲಿಯೋಣ, ಸರಿನಾ. जहाँ कर्म से भाग्य बदलता श्रम निष्ठा कल्याणी है, ಹೇಳಿ. जहाँ कर्म ವೆರಿ ಗುಡ್. ಇನ್ನೊಂದ್ಸತಿ ಹಾಡೋಣ. जहाँ कर्म से भाग्य बदलता श्रम निष्ठा कल्याणी है, जहाँ भाग्य बदलता कल्याणी है, श्रम निष्ठा कल्याणी है, श्रम निष्ठा कल्याणी है। त्याग और तप की गाथाएं गाती कवि की वाणी है, ಹೇಳಿ. त्याग और तप की गाती कवि की वाणी है, गाती कवि की वाणी है। ज्ञान जहाँ का गंगा जल सा, ಹೇಳಿ. ज्ञान ज्ञान जहाँ का गंगा जल सा निर्मल है अविराम है, ಹೇಳಿ. ज्ञान निर्मल है अविराम है, निर्मल हर बाला देवी की प्रतिमा बच्चा बच्चा राम है, अरे बाला देवी की प्रतिमा बच्चा बच्चा राम है, चंदन है इस देश की माटी तपोभूमि हर ग्राम है, हर बाला देवी की प्रतिमा बच्चा बच्चा राम है, बच्चा बच्चा राम है,
बच्चा बच्चा राम है. ವೆರಿ ಗುಡ್. ಇವಾಗ ಎಲ್ಲರೂ ತಮ್ ಕ್ಯಾಮೆರಾನ ಆನ್ ಮಾಡ್ಕೊಳ್ಳಿ. ಒಂದು ಒಟ್ಟಿಗೆ ಎಷ್ಟೊಂದ್ ಜನ ಒಟ್ಟಿಗೆ ಸಿಕ್ಕಿದೀವಲ್ವಾ ನಾವು, ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಕ್ಯಾಮೆರಾ ಆನ್ ಮಾಡ್ಕೊಳ್ಳಿ. ಯಾರು ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿದಾರೆ ನೋಡಿ, ಅದು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿ. ಹೌದು, ಅದು ತಪ್ಪು. ಯಾಕೆ ಆತರ? ನಾನ್ ಚಾಟ್ ಇವಾಗ ನಿಲ್ಲಿಸ್ದೆ. ಹರ್ಷ ಯಾರು? ಹರ್ಷಿಕಾ ಗೌಡ ಯಾರು? ಈ ತರ ಎಲ್ಲ ಸರಿನಾ? ಟೈಪ್ ಮಾಡೋದು ತಪ್ಪಲ್ವಾ? ನಾನು ಇವಾಗ ಚಾಟ್ ಡಿಸೇಬಲ್ ಮಾಡಿದೆ ಅದ್ರ ನಂತರ, ಬಟ್ ಇನ್ಮೇಲೆ ಈ ತರ ಮಕ್ಕಳು ಎಲ್ಲ ಹೀಗೆಲ್ಲ ಚಾಟ್ ಮಾಡಬಾರ್ದು, ಸರಿನಾ? ಇದು ಒಳ್ಳೇದಲ್ಲ. ಮತ್ತೆ ಇವಾಗ ನಾನು ಎಲ್ಲರದು ಒಂದು ತಗೊಂಡಿನಿ. ಎಲ್ಲಿ ಒಂದು ಸ್ಮೈಲ್ ಮಾಡಿ ನೋಡೋಣ. ಹಲ್ ತೋರಿಸ್ಬೇಕು ಈ ಅಂತ. ನನಗೆ ಗೊತ್ತಿಲ್ಲ ಬಂದು ಫೋಟೋ ಅಂತ, ನಾನು ಇದ್ರಲ್ಲೇ ತೆಗಿತೀನಿ. ಒಂದು ನಿಮಿಷ. ಇನ್ನೊಂದ್ಸತಿ ಸ್ಮೈಲ್. ಯಾರದು ಕಿಕಿ ಕಿಕಿ ನಗ್ತಾ ಇರೋದು? ವಲ್ಲೀಶ್. ಸರಿ, ನಾನು ವರ್ಕ್ಶಾಪ್ ಅಲ್ಲಿ ಎಷ್ಟೊಂದ್ ಜನ ಬಂದಿದ್ರಪ್ಪ. ನಾನ್ ಹಂಗೆ 100 ಜನ ಬರ್ತಾರೆ ಅನ್ಕೊಂಡೆ, ನೋಡಿದ್ರೆ ಬರೀ 45-47 ಜನ ಮಾತ್ರ ಬಂದಿದ್ದಾರೆ. ಯಾಕೆ? ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಪ್ಪ. ನಿಮ್ದು ಎಲ್ಲಾ ಗ್ರೂಪ್ಸ್ ಅಲ್ಲೂ ಬಂದಿದೆ. ಏನು? ಕೃಷ್ಣ ಕಾಲಿಂಗ್ ಇಂದ ಪ್ರೈಸಸ್ ಕೊಡ್ತಾ ಇದೀವಿ ಅಲ್ವಾ? ವರ್ಕ್ಶಾಪ್ ಬಂತು, ಬ್ಯಾಡ್ಜ್ ಸಿಕ್ತು, ಸುಮಾರು ಜನಕ್ಕೆ ಸರ್ಟಿಫಿಕೇಟ್ ಸಿಕ್ತು. ಇವಾಗ ಬರೀ ಕೃಷ್ಣ ಕಾಲಿಂಗ್ ಇದೆ. ಈಗ ನೆಕ್ಸ್ಟ್ ಇನ್ನು ಪ್ರೈಸ್ ಬೇರೆ ಸಿಗುತ್ತೆ. ಬಟ್ ಆದ್ರೆ ಪ್ರೈಸ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ವರ್ಕ್ಶಾಪ್ ಅಲ್ಲಿ ವರ್ಕ್ಶಾಪ್ ಬಂದಿರ್ಲಿಲ್ವಾ? ಯಾರು ಬಂದಿರ್ಲಿಲ್ಲ ವರ್ಕ್ಶಾಪ್ಗೆ? ಮಿಸ್ ಮಾಡ್ಕೊಂಡ್ರಿ? ತುಂಬಾ ಮಜಾ ಮಾಡಿದ್ವಿ ನಾವು ವರ್ಕ್ಶಾಪ್ ಅಲ್ಲಿ ಅಲ್ವಾ ಮಕ್ಳೇ? ಎಷ್ಟು ಮಜಾ ಎಲ್ಲ ಮಕ್ಕಳಿಗೂ ನಾಳೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಿತ ಪರಿವಾರ ಮತ್ತು ಕೃಷ್ಣ ಕಾಲಿಂಗ್ ಇಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿಪ್ಪ. ಶ್ರೀನಾಥ್ ಅಣ್ಣ, ಥ್ಯಾಂಕ್ ಯು, ಧನ್ಯವಾದಗಳು. ಶುಭಾಶಯಗಳು ಮಕ್ಕಳೇ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ದಿನಾಚರಣೆ ದಿನ ನಾವು ಯಾವಾಗ್ಲೂ ಯಾರನ್ನ ನೆನಪಿಸ್ಕೋಬೇಕು? ಯಾರು ಎಲ್ಲರೂ ಸ್ವತಂತ್ರಕ್ಕಾಗಿ ಹೋರಾಡಿ ಅವರ ಜೀವನವನ್ನ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ. ಬಿಕಾಸ್ ವಿ ಆರ್ ಆಲ್ ಸ್ವತಂತ್ರ ಹೋರಾಟಗಾರರು. ಎಸ್, ಎಲ್ಲರಿಗೋಸ್ಕರ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ಬೇಕು ಅಲ್ವಾ? ಯಾರ್ದು ದಬ್ಬಾಳಿಕೆಯಲ್ಲಿ ಇಲ್ಲ ನಾವು ಸ್ವತಂತ್ರವಾಗಿದ್ದೀವಿ ಅಂತ. ಓಕೆ, ಇನ್ನೊಂದೇನು ಅಂತಂದ್ರೆ, ಯಾರ್ಯಾರು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿ ಅವ್ರೆಲ್ಲರೂ ತಮ್ಮ ಅನಿಸಿಕೆಗಳನ್ನ ಒಂದು ವಿಡಿಯೋ ರೂಪದಲ್ಲಿ ಅಥವಾ ಒಂದು ಡ್ರಾಯಿಂಗ್ ರೂಪದಲ್ಲಿ, ಅಥವಾ ನಾನು ಬರ್ದು ಕಳಿಸ್ತೀನಿ ರೈಟ್ ಅಪ್ ಅಂತಂದ್ರೆ ಪುಟ್ಟದಾಗಿ ಒಂದು ರೈಟ್ ಅಪ್, ನಾವೇನೇನ್ ಮಾಡಿದ್ವಿ ಫುಲ್ ದಿನದಲ್ಲಿ, ಯಾರ್ಯಾರು ಏನೇನ್ ಹೇಳ್ಕೊಟ್ರು, ನನಗೆ ಆ ಒಂದು ವರ್ಕ್ಶಾಪ್ ಅಲ್ಲಿ ನನಗೆ ತುಂಬಾ ಇಷ್ಟವಾದ ಯಾವ್ದು ಒಂದು ಪಾರ್ಟ್ ಇತ್ತು, ಅದ್ರ ಬಗ್ಗೆ ಬರೀರಿ. ತುಂಬಾ ಚೆನ್ನಾಗಿದ್ರೆ ಯಾರೇ ಆತರ ಬರ್ದಿರ್ತಾರೆ ಆ ಪ್ರೈಸ್ ನ ನಾವು ನಿಮ್ಗೆ ತಲುಪಿಸ್ತೀವಿ, ಸರಿನಾ? ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್, ಪ್ರೈಸ್ ವಿನ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಅದು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್, ನಾಟ್ ವಿನಿಂಗ್ ದ ಪ್ರೈಸ್. ಪ್ರೈಸ್ ಅದಾಗೆ ಬರುತ್ತೆ. ಪ್ರೈಸ್ ಏನು ಅಂತ ನಾವ್ ಹೇಳಲ್ಲ. ಸರ್ಪ್ರೈಸ್ ಬೇಡವಾ? ಮತ್ತೆ ಪ್ರೈಸ್ ಇಸ್ ಸರ್ಪ್ರೈಸ್. ಆ ಪ್ರೈಸ್ ಕೂಡ ಏನೋ ತುಂಬಾ ಚೆನ್ನಾಗೇ ಇರುತ್ತೆ, ನಿಮ್ಗೆ ಯೂಸ್ ಆಗುವಂತದ್ದೇ ಇರುತ್ತೆ ಅಲ್ವಾ? ನಾವ್ ಅದನ್ನ ಥಿಂಕ್ ಮಾಡಿ ಕೊಡೋಣ. ಆದ್ರೆ ನಿಮ್ಗೆ ಒಂದು ಝೀಲ್ ಇರ್ಬೇಕು, ಒಂದು ಧ್ಯೇಯ ಇರ್ಬೇಕಿಲ್ಲ. ನಾನ್ ಬರಿಬೇಕು, ನಾನ್ ವಿಡಿಯೋ ಮಾಡಿ ಕಳಿಸ್ಬೇಕು, ನಾನು ಡ್ರಾಯಿಂಗ್ ಮಾಡಿ ಕಳಿಸ್ಬೇಕು, ಏನ್ ಮಾಡಿದ್ವಿ ವರ್ಕ್ಶಾಪ್ ಅಲ್ಲಿ ಅಂತ. ಮುಂದೆ ಈ ತರ ತುಂಬಾ ಬೇರೆ ಬೇರೆ ಟೈಪ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಆದ್ರೆ ನಿಮ್ದು ಫಸ್ಟ್, ನಾನು ಇವತ್ತು ಬಂತಲ್ವಾ, ನಿಷ್ಠೆ ಮತ್ತೆ ಶ್ರಮ
ಎರಡೂ ನಿಮ್ಮಲ್ಲಿ ಇರ್ಬೇಕು. ಆವಾಗ ಮಾತ್ರ ಕೃಷ್ಣ ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತಾನೆ. ಇವಾಗ ಆಲ್ರೆಡಿ ಸಪೋರ್ಟ್ ಕೊಟ್ಟಿದ್ದಾನೆ ನಿಮ್ಗೆ. ಇಷ್ಟೆಲ್ಲ ಮಜಾ ಬರ್ತಾ ಇದೆ ಅಲ್ವಾ? ಬೇರೆ ಟೈಪ್ ಏನೋ ಒಂದು ಹೊಸದ್ ಮಾಡ್ತಾ ಇದೀವಿ ಸ್ಕೂಲಿಂದ ಹೊರಗ್ ಬಂದು ಅಂತ. ಅದೇ ತರ ನಿಷ್ಠೆ ಮತ್ತೆ ಶ್ರಮ ಎರಡೂನು ಗಟ್ಟಿ ಮಂದಟ್ ಮಾಡ್ಕೊಳ್ಳಿ. ನಾನ್ ಶ್ರಮ ಪಡ್ಬೇಕು, ನನ್ನ ನಿಷ್ಠೆಯಿಂದ ಏನ್ ಮಾಡ್ಬೇಕು, ಕ್ಲಾಸಿಗ್ ಬರ್ಬೇಕು, ಶ್ರಮ ಪಟ್ಟು ಕಲ್ತಿರೋ ಅಂತ ಶ್ಲೋಕಗಳನ್ನ ರಿಪೀಟ್ ಮಾಡ್ಬೇಕು. ಇವೆರಡು ನೀವು ಮಾಡ್ತೀರಾ? ಶೋ ಮಿ ಯೋರ್ ಹ್ಯಾಂಡ್. Yes, ma'am. ಎಸ್, ಐ ವಿಲ್ ಡೂ ಇಟ್, ನಾನ್ ಮಾಡ್ತೀನಿ ಅಂತ. ಅದು ಬಂದ್ರೆ ನಿಷ್ಠೆ ma'am. ಮತ್ತೆ ಶ್ರಮ ಇದ್ರೆ ನಿಮ್ಮನ್ ಯಾರು ತಡಿಯಕ್ಕೆ ಆಗಲ್ಲ. ಅಷ್ಟು ನೀವು